ಅಧ್ಯಾಯ 50. ದೇವಿಯಿಂದ ದುರ್ಗಮಾಸುರನ ವಧೆ. ಆಕೆಗೆ ದುರ್ಗಾ, ಶತಾಕ್ಷಿ, ಶಾಕಾಂಬರಿ ಮತ್ತು ಭ್ರಾಮರಿ ಮುಂತಾದ ಹೆಸರುಗಳು ಉಂಟಾಗಲು ಕಾರಣ. ಮುನಿಗಳು ಹೇಳಿದರು, ಮಹಾಪ್ರಾಜ್ಞ ಸೂತ ಪುರಾಣಿಕರೇ, ನಾವೆಲ್ಲರೂ ಪ್ರತಿದಿನವೂ ದುರ್ಗೆಯ ಚರಿತ್ರೆಯನ್ನು ಕೇಳಲು ಬಯಸುವೆವು. ಆದ್ದರಿಂದ ತಾವು ಇನ್ನು ಯಾವುದಾದರೂ ಅದ್ಭುತ ಲೀಲಾ ತತ್ವವನ್ನು ನಮಗೆ ವರ್ಣಿಸಿರಿ. ಸರ್ವಜ್ಞ ಶಿರೋಮಣಿ ಸೂತರೇ, ತಮ್ಮ ಮುಖಾರವಿಂದದಿಂದ ನಾನಾ ಪ್ರಕಾರದ ಅಮೃತದಂತಿರುವ ಮಧುರ ಕಥೆಗಳನ್ನು ಕೇಳಿದಷ್ಟು ನಮ್ಮ ಮನಸ್ಸು ತೃಪ್ತಿಗೊಳ್ಳುವುದಿಲ್ಲ. ಸೂತ ಪುರಾಣಿಕರು ಹೇಳಿದರು, ಮುನಿಗಳೇ, ದುರ್ಗಮನೆಂಬ ವಿಖ್ಯಾತ ಒಬ್ಬ ಅಸುರನಿದ್ದನು. ಅವನು ರುರುವಿನ ಮಹಾಬಲಿಷ್ಠ ಪುತ್ರನಾಗಿದ್ದನು. ಅವನು ಬ್ರಹ್ಮದೇವರ ವರದಿಂದ 4 ವೇದಗಳನ್ನು ಕೈವಶಪಡಿಸಿಕೊಂಡಿದ್ದನು. ಅಜೇಯ ಬಲವನ್ನು ಪಡೆದು ಅವನು ಭೂತಳದಲ್ಲಿ ಮಾಡಿದ ಅನೇಕ ಉತ್ಪಾತಗಳನ್ನು ಕೇಳಿ ದೇವತೆಗಳು ನಡುಗಿ ಹೋದರು. ವೇದಗಳು ಅದೃಶ್ಯವಾದಾಗ ಎಲ್ಲ ವೈದಿಕ ಕ್ರಿಯೆಗಳು ನಾಶವಾದವು. ಆಗ ಬ್ರಾಹ್ಮಣರು ಮತ್ತು ದೇವತೆಗಳು ದುರಾಚಾರಿಗಳಾದರು. ಎಲ್ಲಿಯೂ ದಾನವಾಗಲಿ, ಅತ್ಯಂತ ಉಗ್ರ ತಪಸ್ಸಾಗಲಿ, ಯಜ್ಞವಾಗಲಿ, ಹೋಮವಾಗಲಿ ನಡೆಯುತ್ತಿರಲಿಲ್ಲ. ಇದರ ಪರಿಣಾಮದಿಂದ ಭೂಮಿಯಲ್ಲಿ 100 ವರ್ಷಗಳ ಕಾಲ ಮಳೆಯು ನಿಂತು ಹೋಯಿತು. 3 ಲೋಕಗಳಲ್ಲಿಯೂ ಹಾಹಾಕಾರವೆದ್ದಿತು. ಎಲ್ಲ ಜನರು ದುಃಖಿತರಾದರು. ಎಲ್ಲರಿಗೂ ಹಸಿವು ಬಾಯಾರಿಕೆ ಕಾಡತೊಡಗಿತು. ಕೆರೆ, ಬಾವಿಗಳು, ಸರೋವರ, ನದಿಗಳು ಮತ್ತು ಸಮುದ್ರವು ಒಣಗಿ ಹೋಯಿತು. ಸಮಸ್ತ ವೃಕ್ಷ ಲತೆಗಳು ಒಣಗಿ ಹೋದವು. ಇದರಿಂದ ಸಮಸ್ತ ಪ್ರಜೆಗಳ ಚಿತ್ತದಲ್ಲಿ ಬಹಳ ದೀನತೆ ಆವರಿಸಿತು. ಅವರ ಮಹಾ ದುಃಖವನ್ನು ನೋಡಿ ದೇವತೆಗಳೆಲ್ಲರೂ ಮಹೇಶ್ವರಿ ಯೋಗಮಾಯೆಗೆ ಶರಣಾದರು. ದೇವತೆಗಳು ಹೇಳಿದರು, ಮಹಾಮಾಯೆಯೇ, ನಿನ್ನ ಎಲ್ಲ ಪ್ರಜೆಗಳನ್ನು ರಕ್ಷಿಸು. ನಿನ್ನ ಕ್ರೋಧವನ್ನು ತಡೆಹಿಡಿ. ಇಲ್ಲದಿದ್ದರೆ ಎಲ್ಲ ಜನರು ನಿಶ್ಚಯವಾಗಿ ನಾಶವಾಗುವರು. ಕೃಪಾ ಸಿಂಧುವೆ, ದೀನಬಂಧುವೆ, ಶುಂಭನೆಂಬ ದೈತ್ಯ, ಮಹಾಬಲಿ ನಿಶುಂಭ, ಧೂಮ್ರಾಕ್ಷ, ಚಂಡಮುಂಡ, ಮಹಾಶಕ್ತಿಶಾಲಿ ರಕ್ತಬೀಜ, ಮಧುಕೈಟಭ, ಮಹಿಷಾಸುರ ಮುಂತಾದವರನ್ನು ನೀನು ವಧಿಸಿದಂತೆಯೇ ದುರ್ಗಮಾಸುರನನ್ನು ಶೀಘ್ರವಾಗಿ ಸಂಹರಿಸು. ಬಾಲಕರಿಂದ ಹೆಜ್ಜೆ ಹೆಜ್ಜೆಗೆ ಅಪರಾಧಗಳು ಆಗುತ್ತಾ ಇರುತ್ತವೆ. ಕೇವಲ ತಾಯಿಯಲ್ಲದೆ ಬೇರೆ ಯಾರು ಜಗತ್ತಿನಲ್ಲಿ ಅವರ ಅಪರಾಧಗಳನ್ನು ಸಹಿಸಬಲ್ಲರು? ದೇವತೆಗಳ ಮೇಲೆ, ಬ್ರಾಹ್ಮಣರ ಮೇಲೆ ಸಂಕಟ ಉಂಟಾದಾಗಲೆಲ್ಲ ನೀನು ಅವತರಿಸಿ ಎಲ್ಲ ಜನರನ್ನು ಸುಖಿಯಾಗಿಸುವೆ. ದೇವತೆಗಳ ಈ ವ್ಯಾಕುಲ ಪ್ರಾರ್ಥನೆಯನ್ನು ಕೇಳಿ ಕೃಪಾಮಯಿ ದೇವಿಯು ಆಗ ತನ್ನ ಅನಂತ ನೇತ್ರಗಳಿಂದ ಕೂಡಿದ ರೂಪವನ್ನು ತೋರಿದಳು. ಆಕೆಯ ಮುಖಾರವಿಂದವು ಪ್ರಸನ್ನತೆಯಿಂದ ಅರಳಿತು. ಅವಳು 4 ಕೈಗಳಲ್ಲಿಯೂ ಕ್ರಮವಾಗಿ ಧನುಷ್ಯ, ಬಾಣ, ಕಮಲ ಹಾಗೂ ನಾನಾ ವಿಧದ ಫಲ ಮೂಲಗಳನ್ನು ಧರಿಸಿದ್ದಳು. ಆ ಸಮಯದಲ್ಲಿ ಪ್ರಜಾಜನರು ಕಷ್ಟಪಡುತ್ತಿರುವುದನ್ನು ನೋಡಿ ಆಕೆಯ ಎಲ್ಲ ಕಣ್ಣುಗಳಿಂದ ಕರುಣೆಯ ಕಣ್ಣೀರು ಚಿಮ್ಮಿತು. ಅವಳು ವ್ಯಾಕುಲಳಾಗಿ ಒಂದೇ ಸಮನೆ 9 ದಿನ ಹಗಲು ರಾತ್ರಿ ಅಳುತ್ತಲೇ ಇದ್ದಳು. ಆಕೆಯು ತನ್ನ 1000 ನೇತ್ರಗಳಿಂದ ಅಶ್ರು ಜಲವನ್ನು ಪ್ರವಹಿಸಿದಳು. ಆ ಜಲಧಾರೆಗಳಿಂದ ಎಲ್ಲ ಜನರು ತೃಪ್ತರಾದರು ಹಾಗೂ ಎಲ್ಲ ಔಷಧಿಗಳು ನೆನೆಯಲ್ಪಟ್ಟವು. ನದಿ, ಸಮುದ್ರಗಳಲ್ಲಿ ನೀರು ತುಂಬಿ ಹೋಯಿತು. ಭೂಮಿಯಲ್ಲಿ ಧಾನ್ಯ, ಫಲ, ಮೂಲಗಳು ಅಂಕುರಿಸಿದವು. ದೇವಿಯು ಶುದ್ಧ ಹೃದಯವುಳ್ಳ ಮಹಾತ್ಮರಿಗೆ ಫಲಗಳನ್ನು ತನ್ನ ಕೈಯಿಂದಲೇ ಹಂಚಿದಳು. ಆಕೆಯು ಹಸುಗಳಿಗೆ ಹಸುರಾದ ಹುಲ್ಲನ್ನು ಮತ್ತು ಇತರ ಪ್ರಾಣಿಗಳಿಗೆ ಯಥಾಯೋಗ್ಯ ಭೋಜನವನ್ನು ನೀಡಿದಳು. ದೇವತೆಗಳು, ಬ್ರಾಹ್ಮಣರು ಮತ್ತು ಮನುಷ್ಯರ ಸಹಿತ ಸಂಪೂರ್ಣ ಪ್ರಾಣಿಗಳು ಸಂತುಷ್ಟರಾದರು. ಆಗ ದೇವಿಯು, ಈಗ ನಿಮ್ಮ ಯಾವ ಕಾರ್ಯವನ್ನು ನೆರವೇರಿಸಬೇಕು ಎಂದು ಕೇಳಿದಾಗ ದೇವತೆಗಳೆಲ್ಲ ಒಂದಾಗಿ, ದೇವಿಯೇ, ನೀನು ಎಲ್ಲ ಜನರನ್ನು ಸಂತುಷ್ಟಗೊಳಿಸಿದೆ. ಇನ್ನು ಕೃಪೆ ತೋರಿ ದುರ್ಗಮಾಸುರನು ಕದ್ದುಕೊಂಡು ಹೋದ ವೇದಗಳನ್ನು ತಂದು ನಮಗೆ ಕೊಡು ಎಂದು ಹೇಳಿದರು. ದೇವಿಯು ತಥಾಸ್ತು ಎಂದು ಹೇಳಿ, ದೇವತೆಗಳಿರ, ನೀವೆಲ್ಲರೂ ತಮ್ಮ ಮನೆಗಳಿಗೆ ನಡೆಯಿರಿ. ನಾನು ಶೀಘ್ರವಾಗಿ ಸಮಸ್ತ ವೇದಗಳನ್ನು ತಂದು ನಿಮಗೆ ಕೊಡುವೆನು ಎಂದು ಆಶ್ವಾಸನೆಯನ್ನಿತ್ತಳು. ಇದನ್ನು ಕೇಳಿ ದೇವತೆಗಳೆಲ್ಲರೂ ತುಂಬ ಸಂತೋಷಗೊಂಡರು. ಅವರು ಅರಳಿದ ನೀಲ ಕಮಲದಂತೆ ನೇತ್ರವುಳ್ಳ ಜಗಜ್ಯೋತಿ ಜಗದಂಬೆಯನ್ನು ಭಕ್ತಿಯಿಂದ ವಂದಿಸಿ ತಮ್ಮ ತಮ್ಮ ಧಾಮಗಳಿಗೆ ಹೊರಟು ಹೋದರು. ಮತ್ತೆ ಸ್ವರ್ಗ, ಅಂತರಿಕ್ಷ, ಪೃಥ್ವಿಯಲ್ಲಿ ಭಾರೀ ಗದ್ದಲವೆದ್ದಿತು. ಅದನ್ನು ಕೇಳಿ ಆ ಭಯಾನಕ ದೈತ್ಯನು 4 ಕಡೆಗಳಿಂದಲೂ ದೇವಲೋಕವನ್ನು ಮುತ್ತಿದನು. ಆಗ ಶಿವೆಯು ದೇವತೆಗಳನ್ನು ರಕ್ಷಿಸಲಿಕ್ಕಾಗಿ ಸುತ್ತಲೂ ತೇಜೋಮಯ ಮಂಡಲವನ್ನು ರಚಿಸಿ ಸ್ವತಃ ತಾನು ಆ ವರ್ತುಲದಿಂದ ಹೊರಗೆ ಬಂದಳು. ಮತ್ತೆ ದೇವಿ ಹಾಗೂ ದೈತ್ಯರಲ್ಲಿ ಘೋರ ಯುದ್ಧ ಪ್ರಾರಂಭವಾಯಿತು. ಸಮರಾಂಗಣದಲ್ಲಿ 2 ಕಡೆಗಳಿಂದ ಕವಚಗಳನ್ನು ಪುಡಿಪುಡಿ ಮಾಡುವಂತಹ ತೀಕ್ಷ್ಣವಾದ ಬಾಣಗಳ ಮಳೆ ಸುರಿಯಿತು. ಇಷ್ಟರಲ್ಲಿ ದೇವಿಯ ಶರೀರದಿಂದ ಸುಂದರ ರೂಪವುಳ್ಳ ಕಾಳಿ, ತಾರ, ಚಿನ್ನಮಸ್ತ, ಶ್ರೀವಿದ್ಯಾ, ಭುವನೇಶ್ವರಿ, ಭೈರವಿ, ಬಗಳ, ಧೂಮ್ರ, ಶ್ರೀಮತಿ, ತ್ರಿಪುರ ಸುಂದರಿ ಮತ್ತು ಮಾತಾಂಗಿ ಹೀಗೆ 10 ವಿದ್ಯೆಗಳು
ಅಸ್ತ್ರಶಸ್ತ್ರಗಳನ್ನು ಧರಿಸಿಕೊಂಡು ಪ್ರಕಟಗೊಂಡರು. ಅನಂತರ ದಿವ್ಯ ಮೂರ್ತಿಯುಳ್ಳ ಅಸಂಖ್ಯ ಮಾತೃಕೆಗಳು ಪ್ರಕಟಗೊಂಡರು. ಅವರೆಲ್ಲರೂ ತಲೆಯಲ್ಲಿ ಚಂದ್ರ ಕಿರೀಟವನ್ನು ಧರಿಸಿದ್ದರು ಹಾಗೂ ಎಲ್ಲರೂ ವಿದ್ಯುತ್ತಿನಂತೆ ಕಾಂತಿಯಿಂದ ಕಂಗೊಳಿಸಿದರು. ಅನಂತರ ಆ ಮಾತೃಗಣಗಳೊಂದಿಗೆ ದೈತ್ಯರ ಭಯಂಕರ ಯುದ್ಧ ನಡೆಯಿತು. ಅವರೆಲ್ಲರೂ ಸೇರಿ ಆ ರೌರವ ಅಥವಾ ದುರ್ಗಮ ದೈತ್ಯನ 100 ಅಕ್ಷೋಹಿಣಿ ಸೈನ್ಯಗಳನ್ನು ನಾಶಗೊಳಿಸಿದರು. ಬಳಿಕ ದೇವಿಯು ತ್ರಿಶೂಲದಿಂದ ಆ ದುರ್ಗಮ ದೈತ್ಯನನ್ನು ಕೊಂದು ಹಾಕಿದಳು. ಆ ದೈತ್ಯನು ಬುಡಕಿತ್ತು ಉರುಳುವ ವೃಕ್ಷದಂತೆ ನೆಲಕ್ಕುರುಳಿದನು. ಹೀಗೆ ಈಶ್ವರಿಯು ಆ ದುರ್ಗಮಾಸುರ ದೈತ್ಯನನ್ನು ಸಂಹರಿಸಿ 4 ವೇದಗಳನ್ನು ಮರಳಿ ತಂದು ದೇವತೆಗಳಿಗೆ ಒಪ್ಪಿಸಿದಳು. ಆಗ ದೇವತೆಗಳು ಹೇಳಿದರು, ಅಂಬಿಕೆ, ನೀನು ನಮಗಾಗಿ ಅಸಂಖ್ಯ ನೇತ್ರಗಳಿಂದ ಕೂಡಿದ ರೂಪವನ್ನು ಧರಿಸಿದ್ದೆ. ಅದಕ್ಕಾಗಿ ಮುನಿಗಳು ನಿನ್ನನ್ನು ಶತಾಕ್ಷಿ ಎಂದು ಕರೆಯುವರು. ತನ್ನ ಶರೀರದಿಂದ ಉತ್ಪನ್ನವಾದ ಶಾಖಗಳಿಂದ ನೀನು ಸಮಸ್ತ ಲೋಕಗಳನ್ನು ಸಾಕಿದೆ. ಅದಕ್ಕಾಗಿ ಶಾಕಾಂಬರಿ ಎಂಬ ಹೆಸರಿನಿಂದ ನಿನ್ನ ಖ್ಯಾತಿಯಾಗುವುದು. ಶಿವೆ, ನೀನು ದುರ್ಗಮನೆಂಬ ಮಹಾದೈತ್ಯನ್ನು ವಧಿಸಿದ್ದರಿಂದ ಜನರು ಕಲ್ಯಾಣಮಯಿ ಭಗವತಿಯಾದ ನಿನ್ನನ್ನು ದುರ್ಗಾ ಎಂದು ಹೇಳುವರು. ಯೋಗ ನಿದ್ರೆಯೇ, ನಿನಗೆ ನಮಸ್ಕಾರ. ಮಹಾಬಲೆ, ನಿನಗೆ ವಂದನೆ. ಜ್ಞಾನದಾಯಿನಿ, ನಿನಗೆ ಪ್ರಣಾಮಗಳು. ಜಗದಂಬೆಯಾದ ನಿನಗೆ ಪದೇ ಪದೇ ತಲೆಬಾಗುವೆವು. ತತ್ವಮಸಿ ಮೊದಲಾದ ಮಹಾವಾಕ್ಯಗಳಿಂದ ಯಾವ ಪರಮೇಶ್ವರಿಯ ಜ್ಞಾನ ಉಂಟಾಗುವುದೋ ಆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸಂಚಾಲನೆ ಮಾಡುವ ಭಗವತಿ ದುರ್ಗೆಗೆ ಪದೇ ಪದೇ ನಮಸ್ಕಾರಗಳು. ತಾಯಿ, ನಿನ್ನವರೆಗೆ ಮನಸ್ಸು, ವಾಣಿ, ಶರೀರ ತಲುಪುವುದು ಕಠಿಣವಾಗಿದೆ. ಸೂರ್ಯ, ಚಂದ್ರ, ಅಗ್ನಿ ಇವು 3 ನಿನ್ನ ನೇತ್ರಗಳಾಗಿವೆ. ನಾವು ನಿನ್ನ ಪ್ರಭಾವದಿಂದ ತಿಳಿಯದ ಕಾರಣ ನಿನ್ನನ್ನು ಸ್ತುತಿಸಲು ಅಸಮರ್ಥರಾಗಿದ್ದೇವೆ. ಸುರೇಶ್ವರಿ ಮಾತೆ, ಶತಾಕ್ಷಿಯನ್ನು ಬಿಟ್ಟು ನಮ್ಮಂತಹ ಅಮರರ ಮೇಲೆ ದೃಷ್ಟಿಪಾತ ಮಾಡಿ ದಯೆ ತೋರುವವರು ಬೇರೆ ಯಾರಿದ್ದಾರೆ? ದೇವಿ, ನೀನು 3 ಲೋಕಗಳು ನಿರಂತರ ವಿಘ್ನ ಬಾಧೆಗಳಿಂದ ರಹಿತವಾಗುವಂತೆ ಪ್ರಯತ್ನಿಸು. ನೀನು ನಮ್ಮ ಶತ್ರುಗಳನ್ನು ನಾಶ ಮಾಡುತ್ತಾ ಇರು. ದೇವಿಯು ಹೇಳಿದಳು, ದೇವತೆಗಳಿರ, ಕರುವನ್ನು ನೋಡಿ ಹಸುಗಳು ವ್ಯಗ್ರರಾಗಿ ಆತುರದಿಂದ ಅವುಗಳತ್ತ ಓಡುವಂತೆಯೇ ನಾನು ನಿಮ್ಮೆಲ್ಲರನ್ನು ನೋಡಿ ವ್ಯಾಕುಲಳಾಗಿ ಓಡಿ ಬರುವೆನು. ನಿಮ್ಮನ್ನು ನೋಡದೆ ನನ್ನ ಒಂದು ಕ್ಷಣವು ಯುಗದಂತೆ ಕಳೆಯುತ್ತದೆ. ನಾನು ನಿಮ್ಮನ್ನು ನನ್ನ ಮಕ್ಕಳಂತೆ ತಿಳಿಯುತ್ತೇನೆ ಹಾಗೂ ನಿಮಗಾಗಿ ನನ್ನ ಪ್ರಾಣಗಳನ್ನು ಕೊಡಬಲ್ಲೆನು. ನೀವು ನನ್ನ ಕುರಿತು ಭಕ್ತಿಭಾವದಿಂದ ಸುಶೋಭಿತರಾಗಿರಿ. ಆದ್ದರಿಂದ ನೀವು ಯಾವುದೇ ಚಿಂತೆಯನ್ನು ಮಾಡಬಾರದು. ನಾನು ನಿಮ್ಮ ಎಲ್ಲ ಆಪತ್ತುಗಳನ್ನು ನಿವಾರಿಸಲು ಸದಾ ಸಿದ್ಧಳಾಗಿದ್ದೇನೆ. ಹಿಂದೆ ನಿಮ್ಮ ರಕ್ಷಣೆಗಾಗಿ ನಾನು ಅನೇಕ ದೈತ್ಯರನ್ನು ವಧಿಸಿದಂತೆಯೇ ಮುಂದೆಯೂ ಅಸುರರನ್ನು ಸಂಹರಿಸುವೆನು. ಇದರಲ್ಲಿ ನೀವು ಸಂಶಯ ಪಡಬಾರದು. ಇದನ್ನು ನಾನು ತ್ರಿವಾರ ಸತ್ಯವಾಗಿ ಹೇಳುತ್ತಿದ್ದೇನೆ. ಭವಿಷ್ಯದಲ್ಲಿ ಪುನಃ ಶುಂಭ ಮತ್ತು ನಿಶುಂಭ ಎಂಬ ಬೇರೆ ದೈತ್ಯರು ಹುಟ್ಟಿದಾಗ ನಾನು ಯಶೋಮಯಿ ದೇವಿ ನಂದಪತ್ನಿ ಯಶೋದೆಯ ಗರ್ಭದಿಂದ ಯೋನಿಜ ರೂಪವನ್ನು ಧರಿಸಿ ಗೋಕುಲದಲ್ಲಿ ಹುಟ್ಟುವೆನು ಹಾಗೂ ಸಮಯವನ್ನು ನೋಡಿ ಆ ಅಸುರರನ್ನು ವಧಿಸುವೆನು. ನಂದನ ಪುತ್ರಿಯಾದ್ದರಿಂದ ಆಗ ನನ್ನನ್ನು ನಂದಜ ಎಂದು ಹೇಳುವರು. ನಾನು ಭ್ರಮರದ ರೂಪವನ್ನು ಧರಿಸಿ ಅರುಣನೆಂಬ ಅಸುರನನ್ನು ವಧಿಸಿದಾಗ ಜಗತ್ತಿನ ಜನರು ನನ್ನನ್ನು ಭ್ರಾಮರಿ ಎಂದು ಕರೆಯುವರು. ಪುನಃ ನಾನು ಭೀಮ ರೂಪವನ್ನು ಧರಿಸಿ ರಾಕ್ಷಸರನ್ನು ತಿಂದು ಹಾಕಿದಾಗ ನನ್ನ ಹೆಸರು ಭೀಮಾದೇವಿ ಎಂದು ಖ್ಯಾತವಾಗುವುದು. ಪೃಥ್ವಿಯಲ್ಲಿ ಅಸುರರ ಬಾಧೆಗಳು ಉಂಟಾದಾಗಲೆಲ್ಲ ನಾನು ಅವತರಿಸಿ ಪ್ರಜೆಗಳ ಕಲ್ಯಾಣ ಮಾಡುವೆನು. ಇದರಲ್ಲಿ ಸಂಶಯವಿಲ್ಲ. ದೇವಿ ಶತಾಕ್ಷಿ ಎಂದು ಕರೆಯಲ್ಪಡುವವಳೇ ಶಾಕಾಂಬರಿ ಎಂದು ತಿಳಿಯಲಾಗಿದೆ ಹಾಗೂ ಅವಳನ್ನೇ ದುರ್ಗಾ ಎಂದು ಹೇಳುತ್ತಾರೆ. 3 ಹೆಸರುಗಳಿಂದ ಒಂದೇ ರೂಪದ ಪ್ರತಿಪಾದನೆಯಾಗಿದೆ. ಈ ಪೃಥ್ವಿಯಲ್ಲಿ ಮಹೇಶ್ವರಿ ಶತಾಕ್ಷಿಗೆ ಸಮನಾಗಿ ಬೇರೆ ಯಾವ ದಯಾಳು ದೇವತೆಯಿಲ್ಲ. ಏಕೆಂದರೆ ಆ ದೇವಿಯೇ ಸಮಸ್ತ ಪ್ರಜೆಗಳು ಸಂತಪ್ತರಾಗಿರುವುದನ್ನು ನೋಡಿ 9 ದಿನಗಳವರೆಗೆ ಅಳುತ್ತಲೇ ಇದ್ದಳು. ಇಲ್ಲಿಗೆ ಅಧ್ಯಾಯ 50 ಸಂಪೂರ್ಣವಾಯಿತು.